ಹೆಲೋ, ವೆಲ್ಕಮ್ ಟು ಮೈ ಚಾನಲ್. ಅಷ್ಟೆಲ್ಲ ಬರ್ಡೇ ಶಾಪಿಂಗ್ ಮಾಡಿದ್ರು ನಾನು ಅಂದ್ಕೊಂಡಿರೋ ಥರ ಡ್ರೆಸ್ ಸಿಗಲಿಲ್ಲ. ಸೊ ಅಮ್ಮ ಮನೆಗೆ ಹೋಗಿದ್ದೆ, ಸೊ ಅಲ್ಲೇ ನೋಡೋಣ ಅಂತ ಹೇಳಿ ಯಲಹಂಕ ಹೆಬ್ಬಾಳ್ ಹತ್ರ ನೋಡಿದೆ ಡ್ರೆಸ್ಸಸ್ಸು. ಬಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಆ್ಯಂಡ್ ಫೈನಲಿ ಒಂದು ಸೆಲೆಕ್ಟ್ ಆಯಿತು. ಅದು ತೊಗೊಂಡು ಒಳ್ಳೆ ಊಟ ಮಾಡಿಕೊಂಡು ಹೊರಟ್ವಿ. ಯಲಹಂಕ ಶೇಷಾದ್ರಿಪುರಂ ಕಾಲೇಜ್ ಹತ್ರ ಒಂದು ಹೋಟೆಲ್ ಇದೆ, ಇರೋದೇ ಒಂದು ಹೋಟೆಲು. ಸೊ ಆ ಹೋಟೆಲಲ್ಲಿ ಊಟ ಮಾಡಿಕೊಂಡು ಮಿಡ್ನೈಟ್ 12ಗೆ ಸರ್ಪ್ರೈಸ್ ಆಗಿ ಒಂದು ಕೇಕ್ ಕಟ್ಟಿಂಗ್ ಇತ್ತು. ಆ್ಯಂಡ್ ಕೇಕ್ ಕಟ್ ಮಾಡಿ ನನ್ನ ಬರ್ಡೇ ಹೇಗಿತ್ತು ಅಂತ ಮುಂದೆ ಗೊತ್ತಾಗುತ್ತೆ ನೋಡಿ. ಮತ್ತೆ ಮಾರ್ನಿಂಗ್ ಎದ್ದರೆ ಇನ್ನೂ ಒಂದು ಸರ್ಪ್ರೈಸ್, ಮತ್ತೆ ಒಂದು ಕೇಕ್ ಕಟ್ಟಿಂಗ್ ಇತ್ತು. ಸೊ ಅಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಮತ್ತೆ ಟೆಂಪಲ್ಗೆ ಹೊಟ್ವಿ. ಬಿಕಾಸ್ ನಾವು ಮತ್ತೆ ಬಿಡದಿಗೆ ಹೋಗಬೇಕಿತ್ತು. ನನ್ನ ಹಸ್ಬೆಂಡ್ ಮನೇಲಿ ಮುನೇಶ್ವರ ಮಾಡ್ತಿದ್ರು, ಅಲ್ಲೊಂದು ಫಂಕ್ಷನ್ ಇತ್ತು. ಸೊ ಹೋಗಬೇಕಿತ್ತು. ಸೊ ಫಸ್ಟ್ ಅದಕ್ಕೆ ಮುಂಚೆ ಆಂಜನೇಯ ಟೆಂಪಲ್ ದರ್ಶನ ಮಾಡೋಣ ಅಂತ ಆಂಜನೇಯ ಟೆಂಪಲ್ಗೆ ಹೋದ್ವಿ, ಚಿಕ್ಕಬಳ್ಳಾಪುರ ಹತ್ರ. ಫಸ್ಟ್ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀರ. ದೇವ್ರ ಆಶೀರ್ವಾದ ಕೊಟ್ರ ಕೊಟ್ಟಿರೋದು ನಾನು ಕರ್ಕೊಂಡ್ಬಂದಿದ್ದೀರಲ್ಲ ಕೊಟ್ಟಿರೋದು. ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು 8:30 ಆಗಿತ್ತು ಅನಿಸುತ್ತೆ. ಸೊ ಬೆಂಗಳೂರು ಕಡೆ ಹೊರಟ್ವಿ. ಎಲ್ಲಿ ಆ್ಯಂಡ್ ಮನೆಯಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಬಿಡದಿಗೆ ಹೋದ್ವಿ. ಹೋಗೋ ಅಷ್ಟರಲ್ಲೇ 3:34 ಆಗಿತ್ತು. ಸೊ 5 ಅರೌಂಡು ಫಂಕ್ಷನ್ ಸ್ಟಾರ್ಟ್ ಆಯಿತು. ಅದೇನೆಂದರೆ ಆ್ಯಕ್ಚುಲಿ ಮುನೇಶ್ವರ ಮಾಡ್ತಿದ್ರು. ನಡ್ಕೊಂಡೇ ಬರ್ತಿದ್ವಿ. ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ನಡ್ಕೊಂಬರ್ಬೇಕಾಯ್ತು. ಆ್ಯಂಡ್ ಮತ್ತೆ ಅತ್ತೆ ಮನೇಲೂ ಒಂದು ಕೇಕ್ ಕಟ್ಟಿಂಗ್ ಆಯಿತು. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲೇ 12 ಆಗಿಬಿಟ್ಟಿತ್ತು. ಸೊ ನೆಕ್ಸ್ಟ್ ಡೇ ಸುಕ್ಕ ಪಬ್ಗೆ ಹೋಗಿದ್ವಿ. ಆ್ಯಕ್ಚುಲಿ Feb 14th ಬುಕ್ ಮಾಡಿದ್ವಿ, ಬಟ್ ಸಿಗಲಿಲ್ಲ ನಮಗೆ ಸೀಟು. ಸೊ ಅದಕ್ಕೆ ಬರ್ಡೇಗಾದರೂ ಹೋಗೋಣ ಅಂತ ಹೇಳಿ ಬರ್ಡೇಗೆ ಹೋಗಿದ್ವಿ. ನನಗೆ ಜಾಸ್ತಿ ವೀಡಿಯೋ ಕ್ಲಿಪ್ಸ್ ಮಾಡೋಕ್ಕಾಗಲಿಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಫುಡ್ ಬಗ್ಗೆ ಹೇಳಬೇಕು ಅಂದರೆ ಆ್ಯಾವ್ರೇಜ್ ಅನ್ನಿಸ್ತು. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಆ್ಯಂಬಿಯನ್ಸ್ ವೈಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫುಡ್ ಮಾತ್ರ ನಾಟ್ ಅಪ್ ಟು ದ ಮಾರ್ಕ್.
ಹೋದರೆ ಫೋಟೋಸ್ ಕ್ಲಿಕ್ ಮಾಡ್ತಾರೆ. ಒನ್ ಫೋಟೋ ಫ್ರೇಮ್ಗೆ 150 ರುಪೀಸ್ ಫೋಟೋಸ್ ತಗೊಂಡೆ. ಆ್ಯಂಡ್ ಬೇಕು ಅಂದರೆ ಅವರು ನಿಮಗೆ ಸಾಫ್ಟ್ ಕಾಪಿನೂ ಕಳಿಸ್ತಾರೆ. ಸೊ ಎಲ್ಲ ತಗೊಂಡು ಹೊರಟ್ವಿ. ಆ್ಯಂಡ್ ಇಲ್ಲಿ ಕೇಳ್ತಿದ್ದೆ ನಾನು ನಮ್ಮಮ್ಮಗೆ, ಆ್ಯಕ್ಚುಲಿ ಏನೋ ಸ್ವೀಟ್ಸ್ ಇಟ್ಟಿದ್ದಾರೆ ಅಂತ ಹೋಗಿದ್ದೆ, ನೋಡಿದ್ರೆ ಪಾನ್ ಇತ್ತು. ಸೊ ಕೇಳ್ತಿದ್ದೆ ಪಾನ್ ತಿಂತೀರಾ ಅಂತ, ಬೇಡ ಅಂದರು. ಸೊ ಹೊರಟ್ವಿ. ಆ್ಯಂಡ್ ಮನೆಗೆ ಹೋಗೋಷ್ಟರಲ್ಲಿ 11:30 ಆಗಿತ್ತು ಅನಿಸುತ್ತೆ ಅಷ್ಟೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಓಕೆ ಬಾಯ್.